ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 35ನೇ ಪ್ರಶ್ನೆ. ಘರ್ಷಣಾ ಬಲವನ್ನು ವ್ಯಾಖ್ಯಾನಿಸಿ. ಘರ್ಷಣೆಯ ಬಲದ ಬಗ್ಗೆ ನೀವು 8ನೇ ತರಗತಿಯಲ್ಲಿ ಬೇಕಾದಷ್ಟು ಕಲಿತು ಬಂದಿದ್ದೀರಿ. ಹಾಗಿದ್ರೆ ಘರ್ಷಣೆಯ ಬಲದ ವ್ಯಾಖ್ಯಾನವನ್ನ ಬರೆದ್ಬಿಟ್ರೆ ಆಯ್ತು. ಬಹಳ ಸುಲಭ ಇದೆ. ಸಂಪರ್ಕದಲ್ಲಿರುವ ಯಾವುದೇ ಎರಡು ಮೇಲ್ಮೈಗಳ ನಡುವೆ ವರ್ತಿಸುವ ಮತ್ತು ಚಲನೆಯನ್ನು ವಿರೋಧಿಸುವ ಬಲವನ್ನು ಘರ್ಷಣಾ ಬಲ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡಿ, ಘರ್ಷಣಾ ಬಲ ಅನ್ನುವಂಥದ್ದು ಸಂಪರ್ಕ ಬಲಕ್ಕೆ ಉದಾಹರಣೆ. 8ನೇ ಕ್ಲಾಸಲ್ಲಿ ಕಲ್ತಿದ್ರಿ ಸಂಪರ್ಕ ಬಲ, ಘರ್ಷಣಾ ಬಲ. ಯಾಕೆ ಇಲ್ಲಿ ಘರ್ಷಣಾ ಬಲ ಆಗಬೇಕು ಅಂದ್ರೆ, ಅಲ್ಲಿ ಆಕ್ಟ್ ಆಗ್ತಾ ಇರಬೇಕಂದ್ರೆ ಅಲ್ಲಿ ಎರಡು ವಸ್ತುಗಳು ಅಥವಾ ಎರಡು ಮೇಲ್ಮೈಗಳು ಸಂಪರ್ಕದಲ್ಲಿ ಇದ್ದಾಗ ಮಾತ್ರ ಘರ್ಷಣೆ ಉಂಟಾಗ್ಲಿಕ್ಕೆ ಸಾಧ್ಯ. ಈಗ ನಾನು ಎರಡು ಕೈಯನ್ನ ಈ ರೀತಿಯಾಗಿ ಉಜ್ಜುತ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಉಜ್ಜಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿ ಆಗುತ್ತೆ ಕೈ. ಯಾಕೆಂದ್ರೆ ಘರ್ಷಣೆಯಿಂದ. ಈಗ ನಾನು ಕೈಯನ್ನ ಈ ತರ ದೂರ ದೂರ ಇಟ್ಕೊಂಡು ಹಿಂಗ್ ಉಜ್ಜಿದ್ರೆ ಕೈ ಬಿಸಿ ಆಗತ್ತಾ? ಇಲ್ಲ. ಯಾಕೆಂದ್ರೆ ಇಲ್ಲಿ ಘರ್ಷಣೆನೇ ಇಲ್ಲ. ನೀವು ಟ್ರೈ ಮಾಡಿ ನೋಡ್ರಿ. ಎರಡು ಕೈಯನ್ನ ಹತ್ರದಲ್ಲಿ ಇಟ್ಕೊಂಡು ಈ ತರ ಉಜ್ಜಿದ್ರೆ, ಒಂದಕ್ಕೊಂದು ಸಂಪರ್ಕದಲ್ಲಿ ಇಟ್ಕೊಂಡು ಉಜ್ಜಿದ್ರೆ ಏನಾಗುತ್ತೆ, ಅಲ್ಲಿ ಅಡೆತಡೆ ಆಗುವಂತದ್ದು ಅನುಭವಕ್ಕೆ ಬರುತ್ತೆ. ಕೈಯನ್ನ ದೂರ ದೂರ ಇಟ್ಕೊಂಡು ಹಿಂಗ್ ಉಜ್ಜಿದ್ರೆ ಏನು ಅಡೆತಡೆ ಇರುವಂತದ್ದು ಗೊತ್ತೇ ಆಗುವುದಿಲ್ಲ. ಯಾಕೆಂದ್ರೆ ಘರ್ಷಣಾ ಬಲ ಎರಡು ಮೇಲ್ಮೈಗಳು ಸಂಪರ್ಕದಲ್ಲಿದ್ದಾಗ ವರ್ತಿಸುತ್ತೆ. ಸಂಪರ್ಕದಲ್ಲಿರುವ ಯಾವುದೇ ಎರಡು ಮೇಲ್ಮೈಗಳ ನಡುವೆ ವರ್ತಿಸುವ ಮತ್ತು ಚಲನೆಯನ್ನ ವಿರೋಧಿಸುತ್ತೆ. ಈ ಬಲ ಸುಮ್ಮನಿರೋದಿಲ್ಲ, ಚಲನೆಯನ್ನ ವಿರೋಧಿಸುತ್ತೆ. ನಾನು ಈ ಕಡೆ ಎಳಿತಾ ಇದ್ದೀನಿ, ಈ ಬ್ಲಾಕ್ ಅನ್ನ ಈ ಕಡೆ ಎಳಿತಾ ಇದ್ದೀನಿ. ಘರ್ಷಣೆ ಏನ್ ಮಾಡುತ್ತೆ? ಅವ್ರು ಈ ಕಡೆ ಎಳಿತಿದ್ಯಾ, ನಾನು ಈ ಕಡೆ ಎಳಿತೀನಂತ ಬಲ ಈ ಚಲನೆಯನ್ನ ಏನ್ ಮಾಡುತ್ತೆ? ವಿರೋಧಿಸುತ್ತೆ. ವಿರುದ್ಧ ದಿಕ್ಕಿನಲ್ಲಿ ಬಲ ಅಪ್ಲೈ ಆಗ್ತಾ ಇರುತ್ತೆ. ಘರ್ಷಣಾ ಬಲ ಅಂತ ಕರಿತೀವಿ. ಥ್ಯಾಂಕ್ ಯು.